ಮಾಜಿ ಸಚಿವ ವಿನಯ್ ಕುಲಕರ್ಣಿಗೆ ಜಾಮೀನು ವಿಚಾರ ಬಸವರಾಜ್ ಕೊರವರ್ ರಿಯಾಕ್ಷನ್. ಹೈಕೋರ್ಟ್ನಲ್ಲಿ ನಮ್ಮ ವಿಫಲತೆಯನ್ನು ಮೊದಲು ತಿಳಿದುಕೊಳ್ಳುತ್ತೇವೆ. ವಿನಯ್ ಕುಲಕರ್ಣಿ ಅವರಿಗೆ ಯಾವ ಅಂಶದ ಮೇಲೆ ಜೀವಾವಧಿಗೆ ಶಿಕ್ಷೆ, ತಡೆ ಹಾಗೂ ಜಾಮೀನು ಮಂಜೂರು ಮಾಡಿದ್ದಾರೆ ನೋಡಬೇಕಾಗುತ್ತದೆ. ಅದನ್ನು ನೋಡಿಕೊಂಡು ನಮ್ಮ ಹೋರಾಟವನ್ನು ಸುಪ್ರೀಂ ಕೋರ್ಟ್ನಲ್ಲಿ ಮುಂದುವರಿಸುತ್ತೇವೆ ಎಂದು ಯೋಗೇಶ್ ಗೌಡ ಕೊಲೆ ಪ್ರಕರಣದ ಹೋರಾಟಗಾರ ಬಸವರಾಜ್ ಕೊರವರ್ ಹೇಳಿದ್ದಾರೆ. ಈ ಕುರಿತು ಧಾರವಾಡದಲ್ಲಿ ಮಾಧ್ಯಮದವರಿಗೆ ಪ್ರತಿಕ್ರಿಯೆ ನೀಡಿದ ಅವರು, ಯಾವ ಆಧಾರದಲ್ಲಿ ತಡೆಯಾಜ್ಞೆ ಕೊಟ್ಟಿದೆ ಅನ್ನೋದು ಗೊತ್ತಿಲ್ಲ. ಯಾವ ಅಂಶದಲ್ಲಿ ತಡೆಯಾಜ್ಞೆ ಕೊಟ್ಟಿದೆ ಅನ್ನೋದನ್ನು ಆದೇಶ ನೋಡ್ತೀವಿ. ನಾವು ಯಾವ ಅಂಶ ಕೋರ್ಟ್ ಮುಂದೆ ತರಲು ವಿಫಲವಾಗಿದ್ದೇವೆ ಅನ್ನೋದನ್ನು ನೋಡಬೇಕಾಗುತ್ತದೆ. ಆಮೇಲೆ ನಾವು ಸುಪ್ರೀಂ ಕೋರ್ಟ್ ಮೊರೆ ಹೋಗ್ತೇವೆ. ಗುರುನಾಥ್ ಗೌಡರು ಕುಟುಂಬದ ಸಲುವಾಗಿ ಕೋರ್ಟ್ ಮೊರೆ ಹೋಗ್ತೇವೆ. ಸಾಕಷ್ಟು ಸಾಕ್ಷಿಗಳು ಹೈಜಾಕ್ ಮಾಡಿರುವ ಸಾಕ್ಷಿ ಲಭ್ಯ ಆಗಿದ್ದವು. ಇದೊಂದು ವಿಶೇಷ ಪ್ರಕರಣ ಆಗಿದ್ದರೂ ಸಹ ಸಾಕ್ಷಿಗಳನ್ನು ಹೇಳಿದರು. ಅವೆಲ್ಲ ಸಾಕ್ಷಿ ಕೋರ್ಟ್ಗೆ ಗಣನೆ ತೆಗೆದುಕೊಂಡಿರುತ್ತೆ ಅಂದುಕೊಂಡಿರ್ತೇವೆ. ಹೈಕೋರ್ಟ್ ತಡೆಯಾಜ್ಞೆ ಕೊಟ್ಟಿರೋದು ನಮಗೆ ಬೇಸರವಿದೆ. ತಡೆಯಾಜ್ಞೆ ಪ್ರಶ್ನಿಸಿ ನಾವು ಸುಪ್ರೀಂ ಕೋರ್ಟ್ಗೆ ಮೊರೆ ಹೋಗ್ತೇವೆ. ಸಾಕ್ಷಿನಾಶ ಪ್ರಕರಣ ಈಗಲೂ ನಡೀತಾ ಇದೆ. ಧಾರವಾಡ ಜಿಲ್ಲೆ ಪ್ರವೇಶ ಮಾಡುವುದು ಉದ್ಭವವಿಲ್ಲ. ಆದೇಶ ಕಾಪಿ ನೋಡಿಕೊಂಡು ಉತ್ತರ ಕೊಡುತ್ತೇನೆ ಎಂದು ತಿಳಿಸಿದರು.